ಇನ್ನು ಸುದೀಪ್ ಯುದ್ಧದ ಮಾತಿಗೆ ದರ್ಶನ್ ಪತ್ನಿಯಿಂದಲೂ ಕೌಂಟರ್. ಹೌದು, ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಉದ್ವೇಗಕ್ಕೊಳಗಾಗಬೇಡಿ ಅನ್ನುವಂತಹ ಮಾತನ್ನ ವಿಜಯಲಕ್ಷ್ಮಿ ದರ್ಶನ್ ಅವರು ಹೇಳಿದ್ದಾರೆ. ದರ್ಶನ್ ಅಭಿಮಾನಿಗಳಿಗೆ ಶಾಂತಿಯಿಂದ ಇರಬೇಕು ಅಂತ ವಿನಂತಿ ಕೂಡ ಮಾಡ್ಕೊಂಡಿದ್ದಾರೆ. ಕೆಲವರು ದರ್ಶನ್ ಇಲ್ದಿದ್ದಾಗ ಅವ್ರ ಬಗ್ಗೆ ಮಾತನಾಡ್ತಿದ್ದಾರೆ. ಚಾನೆಲ್ನಲ್ಲಿ ಕೂತು ವೇದಿಕೆಯಲ್ಲಿ ಕೂತು ಮಾತನಾಡ್ತಾರೆ. ಯುದ್ಧದ ಮಾತು ಯಾರಿಗೆ ಹೇಳಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು. ಸೈಲೆಂಟ್ ಆಗಿಯೇ ಸುದೀಪ್ ವಿರುದ್ಧವಾಗಿ ಮಾತನಾಡಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಅವರು. ಇವರು ಮಾತನಾಡಿರೋದು ದಾವಣಗೆರೆಯಲ್ಲಿ. ದಾವಣಗೆರೆಯಲ್ಲಿ ಸುದೀಪ್ ಮಾತಿಗೆ ವಿಜಯಲಕ್ಷ್ಮಿ ಅವರು ಟಾಂಟ್ ಅನ್ನ ನೀಡಿದ್ದಾರೆ. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ. ಸೊ ನೀವುಗಳು ಹಾಗೆ ಬೇಜಾರು ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ. ಹಾಗೆ ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕೂತ್ಕೊಂಡು ಮಾತಾಡೋದು, ಹೊರ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ. ಎಲ್ಲಿ ಮಾಯ ಆಗ್ತಾರೆ ಅಂತಬಾರ್ದು. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ. ನೀವುಗಳು ಹಾಗೆ ಬೇಜಾರು ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ. ಹಾಗೆ ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕೂತ್ಕೊಂಡು ಮಾತಾಡೋದು, ಹೊರ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ. ಎಲ್ಲಿ ಮಾಯ ಆಗ್ತಾರೆ ಅಂತಬಾರ್ದು. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ. ಸೊ ನೀವುಗಳು ಹಾಗೆ ಬೇಜಾರು ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ. ನಟ ಸುದೀಪ್ ವಿರುದ್ಧ ಡಿ ಬಾಸ್ ಅಭಿಮಾನಿಗಳ ದಾಳಿ. ಏನಂತ ಕಿಚ್ಚ ಸುದೀಪ್ ಮಾತಿಗೆ ಕೆರಳಿದ್ದಾರೆ ದರ್ಶನ್ ಫ್ಯಾನ್ಸ್. ಸುದೀಪ್ ಅವರು ಆಡಿದ ಮಾತುಗಳಿಗೆ ದರ್ಶನ್ ಫ್ಯಾನ್ಸ್ ತಿರುಗೇಟನ್ನ ನೀಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತಾರಕಕ್ಕೇರಿದೆ ಫ್ಯಾನ್ಸ್ ವಾರ್. ಸುದೀಪ್ ವಿಡಿಯೋ ಶೇರ್ ಮಾಡಿ ಕಮೆಂಟ್ಗಳ ಮೂಲಕ ಕೌಂಟರ್ ಅನ್ನ ನೀಡ್ತಾ ಇದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು. ಡಿ ಬಾಸ್ ಏನಿದ್ದಾರೆ, ಒಳಗಿರಬೇಕಾದ್ರೆ ಯುದ್ಧದ ಮಾತಿಲ್ಲ ಅನ್ನುವಂಥ ಪೋಸ್ಟ್ ಅನ್ನ ಕೂಡ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ದರ್ಶನ್ ಫ್ಯಾನ್ಸ್ಗಳು ಪೋಸ್ಟ್ ಹಾಕುವ ಮೂಲಕ ಅವರ ಮನದಾಳದ ಮಾತುಗಳನ್ನ ಹಂಚಿಕೊಳ್ತಾ ಇದ್ದಾರೆ. ನಟ ಸುದೀಪ್ ವಿರುದ್ಧ ಡಿ ಬಾಸ್ ಅಭಿಮಾನಿಗಳ ದಾಳಿ. ಹೌದು, ಕಿಚ್ಚ ಸುದೀಪ್ ಮಾತಿಗೆ ದರ್ಶನ್ ಫ್ಯಾನ್ಸ್ ಕೆರಳಿದ್ದಾರೆ. ಎಲ್ಲ ಫ್ಯಾನ್ಸ್ಗಳು ಸುದೀಪ್ ಅವರ ಆಡಿದಂತಹ ಮಾತುಗಳಿಗೆ ತಿರುಗೇಟನ್ನ ನೀಡ್ತಿದ್ದಾರೆ. ಯಾವ ಮೂಲಕ? ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮೂಲಕ. ಸೋಷಿಯಲ್ ಮೀಡಿಯಾದಲ್ಲಿ ತಾರಕಕ್ಕೇರಿದೆ ಫ್ಯಾನ್ಸ್ ವಾರ್. ಸುದೀಪ್ ವಿಡಿಯೋ ಶೇರ್ ಮಾಡಿ ಕಮೆಂಟ್ಗಳ ಮೂಲಕ ಕೌಂಟರ್ ಕೊಡ್ತಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಅಭಿಮಾನಿಗಳು. ಡಿ ಬಾಸ್ ಒಳಗಡೆ ಇರಬೇಕಾದ್ರೆ ಯುದ್ಧದ ಮಾತಿಲ್ಲ ಅನ್ನುವಂಥ ಪೋಸ್ಟ್ ಮಾಡ್ತಾ ಇದ್ದಾರೆ. ಕಿಚ್ಚ ಸುದೀಪ್ ಬೆಂಬಲಕ್ಕೆ ಒಬ್ರು ಬಿಜೆಪಿ ಮಾಜಿ ಶಾಸಕರು ನಿಂತಿದ್ದಾರಂತೆ. ಹೌದು, ಸುದೀಪ್ ಯಾರು ವಿರೋಧಿಗಳಿದ್ದಾರೆ ಅವರಿಗೆ ಖಡಕ್ ಆದಂತಹ ವಾರ್ನಿಂಗ್ ಮಾಡಿದ್ದಾರೆ ರಾಜು ಗೌಡ ಅವರು. ಸುದೀಪ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರೋ ರಾಜು ಗೌಡ, ಸುದೀಪ್ ಫ್ಯಾನ್ಸ್ ಅಂದ್ರೆ ಕಾಂಜಿ ಪಿಂಜಿಗಳಲ್ಲ, ಸುದೀಪ್ ಅಣ್ಣನ ತಂಟೆಗೆ ಬಂದ್ರೆ ಹುಷಾರ್ ಅಂತ ಹೇಳಿದ್ದಾರೆ. ಸುದೀಪ್ ಅಣ್ಣನ ತಾಳ್ಮೆಯನ್ನ ವೀಕ್ನೆಸ್ ಅಂದ್ಕೊಳ್ಬೇಡಿ. ಕಿಚ್ಚನ ಮಾಸ್ ಫ್ಯಾನ್ಸ್ ಬಗ್ಗೆ
ವಿರೋಧಿಗಳಿಗೆ ಎಚ್ಚರ ಇರಲಿ ಅನ್ನೋ ವಾರ್ನಿಂಗ್ ನ ಮಾಡಿದ್ದಾರೆ. ವೇದಿಕೆ ಮೇಲೆ ರಾಜು ಗೌಡ್ರು ಗುಡುಗಿರೋ ವಿಡಿಯೋ ಸದ್ಯ ವೈರಲ್ ಆಗಿದೆ. ಸುದೀಪ್ ಅಣ್ಣನ ಫ್ಯಾನ್ಸ್ ಅಂದ್ರೆ ಕಾಂಜಿ ಪಿಂಜಿ ಫ್ಯಾನ್ಸ್ ಅಲ್ಲ. ಸುದೀಪ್ ಅಣ್ಣನ ಫ್ಯಾನ್ಸ್ ಅಂದ್ರೆ ಕ್ಲಾಸ್ ಫ್ಯಾನ್ಸ್. ಸುದೀಪ್ ಅಣ್ಣನ ತಂಟೆಗೆ ಬಂದರೆ ಮಾಸಾಗೆ ಇಳಿತಾರೆ. ಅದು ವಿರೋಧಿಗಳಿಗೆ ಎಚ್ಚರ ಇರಲಂತ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ಕೆಲವೊಂದು ಜನ ನಮ್ಮ ಸುದೀಪ್ ಅಣ್ಣನ ತಾಳ್ಮೆನೆ ಅದು ಅವರು ವೀಕ್ನೆಸ್ ಅಂತ ತಿಳಿತಾರೆ. ಅದು ಸುದೀಪ್ ಅಣ್ಣನ ತಾಳ್ಮೆ ವೀಕ್ನೆಸ್ ಅಲ್ಲ, ಅದು ಸ್ಟ್ರಾಂಗ್ನೆಸ್ಸು. ಯಾಕಣ್ಣ ಸುದೀಪ್ ಅಣ್ಣ ತಾಳ್ಮೆ ಆಗಿರ್ತಾನಂದ್ರೆ ಇವೆಲ್ಲ ನೀವು ಎದುರೆಲ್ಲ ಫ್ಯಾನ್ಸು ನಿಮ್ಗೋಸ್ಕರ ತಾಳ್ಮೆ ಆಗಿರ್ತಾನೆ. ನಮಗೆಲ್ಲ ಒಬ್ಬನೇ ದಾದ, ಸುದೀಪ್ ಅಣ್ಣನೇ ನಮ್ಮ ದಾದ.